ಆಗಸ್ಟ್ 4 ಇಂದು ನಮಗೆ ಬಹಳ ದೊಡ್ಡ ದಿನ. ಇಂದು ನೀವೆಲ್ಲರೂ ಒಂದು ಟ್ರೆಂಡ್ ಮಾಡಬೇಕು. ನೀವೆಲ್ಲರೂ ಟ್ವಿಟರ್ ಬಳಸುವವರಿಗೂ ಮತ್ತು ಬಳಸದವರಿಗೂ ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಸಂಜೆ 6 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೋಮಾತೆಗೆ ರಾಷ್ಟ್ರಮಾತೆಯ ಸ್ಥಾನಮಾನ ನೀಡುವಂತೆ ಒಂದು ಟ್ವೀಟ್ ಮಾಡಬೇಕು ಮತ್ತು ಗೋಹತ್ಯೆ ಈಗ ಸಂಪೂರ್ಣವಾಗಿ ನಿಲ್ಲಲಿ. ಮತ್ತು ನಿಮ್ಮ ಭಾವನೆಗಳನ್ನು ಏನಾದರೂ ಬರೆದು ಸಂಜೆ 6 ಗಂಟೆಗೆ, ನೆನಪಿರಲಿ ಮರೆಯಬೇಡಿ, ಸಂಜೆ 6 ಗಂಟೆಗೆ ನೀವೆಲ್ಲರೂ ಆಗಸ್ಟ್ 4ರ ದಿನ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಈ ಮಾತು ಎಲ್ಲಿಯವರೆಗೆ ತಲುಪುತ್ತಿದೆಯೋ ಎಲ್ಲರಲ್ಲೂ ವಿನಂತಿ, ಮತ್ತು ಎಲ್ಲಿಯವರೆಗೆ ಮಾತು ತಲುಪುತ್ತಿಲ್ಲವೋ ಮತ್ತು ಯಾರು ನೋಡುತ್ತಿದ್ದಾರೋ ಅವರಿಗೆ ನಮ್ಮ ಕೈ ಮುಗಿದು ವಿನಂತಿ ಏನೆಂದರೆ ಈ ವಿಷಯವನ್ನು ಇತರ ಜನರಿಗೆ ತಲುಪಿಸಿ ಶೇರ್ ಮಾಡಿ. ಏಕೆಂದರೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿಷಯವನ್ನು ಹೇಳುತ್ತಿದ್ದೇವೆ. ನೀವೆಲ್ಲರೂ ಮನೆಯಲ್ಲಿ ಕುಳಿತು ದಿನವಿಡೀ ಮೊಬೈಲ್ನಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡುತ್ತೀರಿ. ಕೇವಲ ಒಂದು ಕೆಲಸವನ್ನು ನೀವು ಗೋಮಾತೆಗಾಗಿ ಕುಳಿತಲ್ಲೇ ಮಾಡಿ. ಕೇವಲ ಟ್ವೀಟ್ ಮಾಡಬೇಕಷ್ಟೇ. ನಿಮ್ಮ ಭಾವನೆಗಳನ್ನು ಬರೆದು ಗೋಮಾತೆ ರಾಷ್ಟ್ರಮಾತೆ #ಗೋಹತ್ಯೆ ನಿಲ್ಲಲಿ. ಇದೇ ನಿಮ್ಮಲ್ಲಿ ಒಂದು ವಿನಂತಿ. ತುಂಬಾ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಾವಿವತ್ತು PM ಆಫೀಸಿಗೆ ಮತ್ತು ನರೇಂದ್ರ ಮೋದಿಗೆ ಟ್ವಿಟರ್ ಆ್ಯಪಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಟ್ವೀಟ್ ಮಾಡಿ ಕಳಿಸಿದ್ವಿ. ಏನಪ್ಪ ಅಂದರೆ ಗೋಮಾತೆ ರಾಷ್ಟ್ರಮಾತೆ ಆಗಬೇಕು, ಗೋಹತ್ಯೆ ನಿಷೇಧ ಆಗಬೇಕು ಮತ್ತು ಗೋಮಾತೆಗೆ ಸಪ್ರೇಟ್ ಕಾನೂನು ರಚನೆ ಆಗಬೇಕು ಅಂತ ನಾವು ಕಳಿಸಿದ್ವಿ ನರೇಂದ್ರ ಮೋದಿಗೆ ಮತ್ತು PM ಆಫೀಸಿಗೆ. ಮತ್ತು ನಿಮ್ಮಲ್ಲಿ ಯಾರಿಗೆ ಗೋಮಾತೆ ರಾಷ್ಟ್ರಮಾತೆ ಆಗಬೇಕು ಅಂತ ಇಷ್ಟ ಇದೆ, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಇಷ್ಟ ಇದೆ, ಯಾರೆಲ್ಲ ಈ ಟ್ವಿಟರ್ ಆ್ಯಪಲ್ಲಿ ಟ್ವೀಟ್ ಮಾಡಿ ನರೇಂದ್ರ ಮೋದಿ ಅವರಿಗೆಲ್ಲ ಕಳಿಸಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದು ಯಾವಾಗ ಶುರು ಆಯ್ತಪ್ಪ ಅಂದರೆ ಆಗಸ್ಟ್ 4 ಮಧ್ಯರಾತ್ರಿ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇದಿತ್ತು. अब बहुत बड़ी तैयारी है, तहसील तहसील गूंज उठेगा जन जन का ये मान. अब प्रधानमंत्री और राष्ट्रपति सुन ले, वारंटी